ಬರ್ಬೇಕಲ್ಲ ಸರ್, ಗೌರ್ಮೆಂಟ್ ಕೊಡ್ಬೇಕಲ್ಲ. ಅದು ಏನು ಕಾರಣ ಹೇಳಿಟ್ಟಿದ್ದಾರೆ ಇಲ್ಲಿವರೆಗೆ, ಯಾವ ಕಾರಣ ಹೇಳ್ತಾ ಇದೆ ಅನ್ನೋ ಸಹಿತ ಈಗ ಗೊತ್ತಿಲ್ಲ. ಅದ್ರ ಮೇಲೆ ಬ್ಯಾಂಕ್ಗಳು ಕೊಡ್ತಾವ, ಯಾವ ಬ್ಯಾಂಕ್ಗಳು ಬಿಲ್ಗಳ ಮೇಲೆ ಇಲ್ಲ ಬಿಡಪ್ಪ, ಶುಗರ್ ಫ್ಯಾಕ್ಟ್ರಿ ಒಳಗೆ ಸಕ್ಕರೆ ಇರಪ್ಪ, ಸಕ್ಕರೆ ಮಾಡಿಟ್ಟಿವಿ, ಸಕ್ಕರೆ ಪ್ಲಜ್ ಅದ, ಅದು ನಾವು ಅದು ಮತ್ತು ಪ್ಲಜ್ ಇತ್ತಂದ್ರೆ ಆ ಸಕ್ಕರೆ ಮಾರೋ ಮುಂದೆ ಯಾರು ಸಾಲ ಕೊಟ್ಟಿದ್ದಾರೆ ಅವ್ರ ಕಡೆಯಿಂದ ಮಾಡಿಸ್ಬೇಕಾಗ್ತೈತಿ ಅದನ್ನ. ಅಲ್ಲ ಸರ್, ನಾನೇನು ಹೇಳ್ತಾ ಇದ್ದೀನಿ, ಇದೇ ರೀತಿ ಸಾವಿರಾರು ಟನ್ಗಳನ್ನ ಬೆಳೆಯುವಂತಹ ರೈತನಿಗೆ, ಓಕೆನಾ, ಕಬ್ಬು ಬೆಳೆದಿದ್ದಾರಲ್ಲ, ಸಾವಿರಾರು ಟನ್ಗಳನ್ನ ಬೆಳೀತಿದ್ದಾರೆ, ಅದನ್ನ ಪ್ಲೆಜ್ ಇಟ್ಟುಕೊಂಡು ಹೌದು ಮುಂದೆ ಏನಂತೀರ ನೀವು ಇದನ್ನಾಗ್ಬಿಟ್ರೆ ಏನಂತೀರ ನೀವು ನಾಳೆ ಫ್ಯಾಕ್ಟ್ರಿಗೆ ಹೋಗಿ ಅದು ಕ್ರಷಿಂಗ್ ಒಳಗಡೆ ಬಿದ್ಬಿಟ್ರೆ ಇಷ್ಟು ಸಕ್ಕರೆ ಬರುತ್ತೆ, ಇದಕ್ಕಿಷ್ಟು ಲಾಭ ಆಗುತ್ತೆ ಅಂತ ಹೇಳಿ 1 ಲಕ್ಷ 2 ಲಕ್ಷ 3 ಲಕ್ಷ ಯಾಕೆ ಕೊಡಬಾರ್ದು? ಲ್ಯಾಂಡ್ ವ್ಯಾಲ್ಯೂಯೇಷನ್ ಅಲ್ಲ ನೋಡಿ ಸರ್, ಲ್ಯಾಂಡ್ ಮಿನಿಮಮ್ ನೀರಾವರಿ ಭೂಮಿ ಏನೂ ಇಲ್ಲಂದ್ರು 1 ಎಕರೆಗೆ 50 ಲಕ್ಷದ ಕಬ್ಬು ಸರ್. ಇದು ಸಬ್ ರಿಜಿಸ್ಟ್ರಾರ್ ಅಲ್ಲಿ ಏನಂತೀರ ನೀವು, ಅದೇನು ವ್ಯಾಲ್ಯೂಯೇಷನ್ ಇದೆ ಅಲ್ಲ 100 ಕೋಟಿ, ಆ ಸಬ್ ರಿಜಿಸ್ಟ್ರಾರ್ ಮೇಲೆ ಪ್ರಶ್ನೆ ಚಿಹ್ನೆ. ಇದು ಅಷ್ಟೊಂದು ವ್ಯಾಲ್ಯೂ ಇರುವಂತ ಕಮರ್ಷಿಯಲ್ ಲ್ಯಾಂಡ್ ಆಗ್ತದನ ಅಂತೇಳಿ 4 ಎಕರೆ ಅಷ್ಟೊಂದು ಕಮರ್ಷಿಯಲೈಸೇಷನ್ ಆಗುತ್ತಾನ? ಮತ್ತೆ ಅಲ್ಲಿ ಎಷ್ಟು ಅದ್ರ ಸುತ್ತಮುತ್ತ ಇರುವಂತಹ ಎಷ್ಟು ಜಾಗಗಳನ್ನ ಅಷ್ಟೊಂದು ಬೆಲೆ ಮಾಡಿದ್ದಾರೆ ಅದು ಕೌಂಟ್ ಆಗ್ತದೆ. ಕೌಂಟ್ ಆಗ್ಬೇಕಲ್ಲ ಸರ್. ಇವ್ರದ್ದು ಒಂದೇ 4 ಎಕರೆ ಜಾಗಕ್ಕೆ ಇಷ್ಟು 100 ಕೋಟಿ ರೂಪಾಯಿ ವ್ಯಾಲ್ಯೂಯೇಷನ್ ಆಗುತ್ತಂತಂದ್ರೆ ಅಲ್ಲಿರುವಂತಹ ಪ್ರತಿಯೊಂದು ಜಾಗಕ್ಕೂ ಕೂಡ ಆಗ್ಬೇಕಲ್ಲ ಸರ್. ಹೌದು. ಅಲ್ಲಿ ಎಷ್ಟು ಜನ ಹಾಗಾದ್ರೆ ಅಲ್ಲಿ ಇದೇನಂತೀರ ನೀವು ಯಾರಿಗೆ ಎಷ್ಟೊಂದು ಸಾಲ ಕೊಟ್ಟಿದಾರಲ್ಲ ಅವ್ರ ಪಕ್ಕದಲ್ಲಿರುವಂತಹ ಹೊಲಗಳಿಗೆ ರೈತರಿಗೆ ಬೇಡ ಸರ್ 1 ಕೋಟಿ ಕೊಡ್ಲಿ ಅಲ್ವ ಸರ್? ಆದ್ರೆ ಏನೇ ಆಗ್ಯದ ಅಂತ ಹೇಳ್ತಾ ಇದ್ರು ಅವರು, ಏನೇ ಆಗ್ಯದಪ್ಪ ಅದು ಅದಕ್ಕೆ ಬರ್ತದೆ ಅಂತ ಹೇಳಿದಾರೆ. ಇರ್ಲಿ ಅವ್ರ ಏನೇ ಮಾಡೋದಕ್ಕಾದ್ರೂ ಏನು ಸರ್, ಆಯ್ತು ಡೆವಲಪ್ಮೆಂಟ್ ಇದಕ್ಕೆ ಹಾಕೋಣ, ಮತ್ತೆ ಅದನ್ನು ಕೂಡ ಏನೇ ಮಾಡ್ಕೊಳ್ಳೋಣ, ಆ ಲ್ಯಾಂಡ್ಗಳನ್ನು ಕೂಡ ಏನೇ ಮಾಡ್ಕೊಳ್ಳೋಣ, ಹಂಗಾದ್ರೆ ಕೊಡ್ತಾರಾ? ಈಗ ಕೊಟ್ಟಿದ್ದಾರಲ್ಲ, ಕೊಡ್ಬೇಕಲ್ಲ. ಮತ್ತೆ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳಿದ್ರು, ಕೊಡಬೇಕು. ಸ್ವತಃ ಜೊಲ್ಲೆಯವರು ಒಪ್ಕೊಂಡಿದ್ದಾರೆ ಮತ್ತೆ ಕೊಡಬೇಕಾಗ್ತದೆ ಅದನ್ನ. ನಾಳೆ ನಿಮ್ಮಂಥವ್ರು ಯಾರೋ ಹೋದ್ರು ಸಹಿತ ಹೌದಪ್ಪ ನಾವು ಮನೆ 100 ಕೊಟ್ಟಿವಿ, ನಿಮಗೂ 100 ಕೊಡ್ತೀವಿ ಕೊಡ್ಬೇಕಲ್ಲ. ಇನ್ನೂ ಜಾಸ್ತಿ ಇವೆ ಸರ್, ಹೋಟೆಲ್ಗಳಿವೆ, ಅದಕ್ಕೆ 60 ಕೋಟಿ 70 ಕೋಟಿ 80 ಕೋಟಿಗಳ ಅಷ್ಟು ದುಡ್ಡನ್ನ ಕೊಟ್ಟಿದ್ದಾರೆ. ಏನಕ್ಕಂದ್ರೆ ಬಡ್ಡಿ ದರ ಕಡಿಮೆ. ಆದ್ರೆ ಅದಕ್ಕೆ ನಾವು 12-13% ತೊಗೊಳ್ತೀವಿ ಅಂತ ಹೇಳ್ಕೊಂಡಿದ್ದಾರೆ ಅವರು. ಇದನ್ನ ಸ್ಕ್ರೂಟಿನಿ ಹೇಳ್ಬೇಕಾದ್ರೆ ಸ್ಕೂಟಿ ಮಾಡಿದ ನಂತರ ಸ್ಕೂಟಿದು ಬಟ್ ಅವ್ರು ಹೇಳಿದ ಮಾತ್ರ ನಿಮ್ಗೆ ಹೇಳ್ತಾ ಇದ್ದೀನಿ ಈಗ. ಸರ್, ಇನ್ನೊಂದು ಏನಪ್ಪಾ ಅಂತಂದ್ರೆ ಇದನ್ನೆಲ್ಲ ನೋಡ್ತಾ ಇದ್ರೆ ರೈತರ ಪಾಲಿಗೆ BDCC ಬ್ಯಾಂಕ್ ಬಾಗಿಲು ಬಂದ್ ಆಗ್ಬಿಡುತ್ತಾ? ಅಂದ್ರೆ ನ್ಯಾಷನಲೈಸ್ಡ್ ಬ್ಯಾಂಕ್ಗಳಲ್ಲಿ ಸಾಲ ತಗೋಬೇಕಪ್ಪ ಅಂತಂದ್ರೆ 2 ಜೋಡಿ ಚಪ್ಪಲಿ ಹರ್ಕೊಬೇಕು. ರೈತರಿಂದ ಕೊಡೋದೇ ಇಲ್ಲ ಅಂತದ್ರಲ್ಲಿ ಅವ್ರದೇ ಆದಂತಹ ಒಂದು ಸಂಘಟನೆ ಮಾಡ್ಕೊಂಡು, ಅವ್ರದೇ ಆದಂತಹ ಸಹಕಾರಿ ಸಂಘವನ್ನ ಮಾಡ್ಕೊಂಡು, ಅವ್ರದ್ದು